ಅಮೆರಿಕದಲ್ಲಿ ಈಗಾಗಲೇ ಪ್ರೀಮಿಯರ್ ಶೋ ನೋಡಿ ಧೂಳೆಬ್ಬಿಸುತ್ತಿರುವ ಕರುನಾಡ ಚಕ್ರವರ್ತಿ ಶಿವರಾಜ್ ಕುಮಾರ್ ಮತ್ತು ಗ್ಲೋಬಲ್ ಸ್ಟಾರ್ ರಾಮ್ ಚರಣ್ ಅವರ ಅಭಿನಯದ ಹೈ ವೋಲ್ಟೇಜ್ ಮೂವಿ ಪೆದ್ದಿ ಚಿತ್ರದ ರಿವ್ಯೂ ಮಾಡಲಿದ್ದೇವೆ. ಹೌದು, ಅಮೆರಿಕದಿಂದ ಈಗಾಗಲೇ ಈ ಸಿನಿಮಾಗೆ ಬ್ಲಾಕ್ ಬಸ್ಟರ್ ಹಿಟ್ ಟಾಕ್ ಕೇಳಿ ಬರುತ್ತಿದೆ. ಹಾಗಾದ್ರೆ ಈ ಸಿನಿಮಾದ ಹೈಲೈಟ್ಸ್ ಏನು, ನಮ್ಮ ಶಿವಣ್ಣನ ಪಾತ್ರ ಹೇಗಿದೆ, ಕತೆ ಹೆಂಗಿದೆ, ಎಲ್ಲವನ್ನು ಕಂಪ್ಲೀಟ್ ಆಗಿ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ವೀಕ್ಷಕರೇ, ಈ ಸಿನಿಮಾದ ಅತಿ ದೊಡ್ಡ ಪ್ಲಸ್ ಪಾಯಿಂಟ್ ಅಂದ್ರೆ ಅದು ನಮ್ಮ ಶಿವಣ್ಣ ಮತ್ತು ರಾಮ್ ಚರಣ್ ಅವರ ನಡುವಿನ ಸೀನ್ಗಳು. ಸಿನಿಮಾದಲ್ಲಿ ರಾಮ್ ಚರಣ್ಗೆ ಒಬ್ಬ ಗೈಡ್ ಆಗಿ, ಮೆಂಟರ್ ಆಗಿ ಶಿವಣ್ಣ ಅದ್ಭುತವಾಗಿ ನಟಿಸಿದ್ದಾರೆ. ಇವರಿಬ್ಬರ ಕಾಂಬಿನೇಷನ್ ಸೀನ್ಗಳು ಥಿಯೇಟರ್ ನಲ್ಲಿ ತುಂಬಾ ಎಮೋಷನಲ್ ಆಗಿ ಮತ್ತು ಅಷ್ಟೇ ಪವರ್ಫುಲ್ ಆಗಿ ಮೂಡಿ ಬಂದಿದೆ. ಪ್ರತಿ ಸೀನ್ ನಲ್ಲೂ ನಮ್ಮ ಶಿವಣ್ಣನವರು ತಮ್ಮ ಕಣ್ಣಿಂದಲೇ ನಟಿಸಿ ಸೈ ಎನಿಸಿಕೊಂಡಿದ್ದಾರೆ. ಇನ್ನು ಜಗಪತಿ ಬಾಬು ಅವರ ಆಕ್ಟಿಂಗ್ ಮತ್ತು ಅವರ ಕ್ಯಾರೆಕ್ಟರ್ ಡಿಸೈನ್ ಕೂಡ ಸಖತ್ತಾಗಿದೆ. ಇನ್ನು ಮ್ಯೂಸಿಕ್ ವಿಚಾರಕ್ಕೆ ಬಂದರೆ AR ರೆಹಮಾನ್ ಅವರ ಹಾಡುಗಳು ಸೂಪರ್ಬ್ ಆಗಿದೆ. ಅದರಲ್ಲೂ ಎಮೋಷನಲ್ ಸೀನ್ ಗಳಿಗೆ ಅವರು ಕೊಟ್ಟಿರುವ BGM ಮ್ಯೂಸಿಕ್ ಪ್ರತಿಯೊಬ್ಬರ ಹೃದಯಕ್ಕೆ ಮುಟ್ಟುವಂತಿದೆ. ಚಿತ್ರದ ಫಸ್ಟ್ ಹಾಫ್ ಪೂರ್ತಿ ಎಂಟರ್ಟೈನಿಂಗ್ ಆಗಿ ಸ್ಪೋರ್ಟ್ಸ್ ಮತ್ತು ಕ್ರಿಕೆಟ್ ಬ್ಯಾಕ್ ಡ್ರಾಪ್ ನಲ್ಲಿ ಸಾಗುತ್ತೆ. ಆದ್ರೆ ಇಂಟರ್ವೆಲ್ ಬ್ಲಾಕ್ ನಲ್ಲಿ ಬರುವ ಆ ಒಂದು ಸಸ್ಪೆನ್ಸ್ ಟ್ವಿಸ್ಟ್ ನಿಮ್ಮ ಮೈ ಜುಮ್ ಎನ್ನಿಸೋದು ಗ್ಯಾರಂಟಿ. ಇನ್ನು ಸೆಕೆಂಡ್ ಹಾಫ್ ಶುರುವಾಗುತ್ತಿದ್ದಂತೆ ಕತೆ ಪೂರ್ತಿ ಕುಸ್ತಿ ಪೈಲ್ವಾನ್ ಕಡೆಗೆ ತಿರುಗುತ್ತದೆ. ಈ ಭಾಗದಲ್ಲಿ ರಾಮ್ ಚರಣ್ ಅವರ ಟ್ರಾನ್ಸ್ಫಾರ್ಮೇಶನ್ ಮತ್ತು ಅವರು ಪಟ್ಟಿರುವ ಕಷ್ಟ, ಡೆಡಿಕೇಶನ್ ಪ್ರತಿ ಫ್ರೇಮ್ ನಲ್ಲೂ ಎದ್ದು ಕಾಣಿಸುತ್ತದೆ. ಸಿನಿಮಾದ ಕೊನೆಯ 30 ನಿಮಿಷಗಳು ಮಾತ್ರ ಹೈಲಿ ಎಮೋಷನಲ್ ಆಗಿದ್ದು, ಥಿಯೇಟರ್ ನಲ್ಲಿರುವ ಪ್ರತಿಯೊಬ್ಬ ಪ್ರೇಕ್ಷಕನಿಗೂ ಕನೆಕ್ಟ್ ಆಗುತ್ತೆ. ಕಣ್ಣೀರ್ ತರಿಸೋದಂತೂ ಗ್ಯಾರಂಟಿ. ಅಮೆರಿಕದ ಪ್ರೀಮಿಯಂ ಶೋಗಳಿಂದ ಈಗಾಗಲೇ ಹಿಟ್ ಟಾಕ್ ಸಿಕ್ಕಿದೆ. ನಮ್ಮ ಶಿವಣ್ಣನವರು ಈ ಸಿನಿಮಾದಲ್ಲಿ ಇಷ್ಟು ಪ್ರಮುಖ ಮತ್ತು ಕ್ರೂಷಿಯಲ್ ರೋಲ್ ಪ್ಲೇ ಮಾಡಿರೋದ್ರಿಂದ ಕರ್ನಾಟಕ ಹಾಗೂ ಇಡೀ ಭಾರತದಲ್ಲೂ ಈ ಸಿನಿಮಾ ಕಲೆಕ್ಷನ್ ಧೂಳೆಬ್ಸೋದು ಗ್ಯಾರಂಟಿ. ಕೊನೆಗೂ ಡೈರೆಕ್ಟರ್ ಬುಜ್ಜಿಬಾಬು ಅವರು ಇಬ್ಬರು ಸೂಪರ್ ಸ್ಟಾರ್ ಗಳನ್ನು ಒಟ್ಟಿಗೆ ಅದ್ಭುತವಾಗಿ ಹ್ಯಾಂಡಲ್ ಮಾಡಿ ಗೆದ್ದು ಬೀಗಿದ್ದಾರೆ ಅಂತಾನೆ ಹೇಳಬಹುದು. ಹಾಗಾದ್ರೆ ಇನ್ನೇಕೆ ತಡ, ನಮ್ಮ ಶಿವಣ್ಣನ ಅಭಿಮಾನಿಗಳು ಹಾಗೂ ಚಿತ್ರಪ್ರೇಮಿಗಳು ಈಗಲೇ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಲೈಕ್ ಮಾಡಿ, ನಾಳೆಯೇ ಥಿಯೇಟರ್ಗೆ ಹೋಗಿ ಪೆದ್ದಿ ಸಿನಿಮಾ ನೋಡಿ ಎಂಜಾಯ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಜರಂಗಿ ಶಿವಣ್ಣನಿಗೆ ಜೈ.